ವಿ ಹ್ಯಾವ್ ಸಾಹಿತ್ಯ ಫುಲ್ ಉರ್ಕೊಂಡಿದ್ದಾಳೆ. ಶಟ್ ದ ಫಕ್ ಅಪ್, ಡು ನಾಟ್ ಫಕಿಂಗ್ ಟಾಕ್. ಏನಾಯ್ತು? ಯಾವಾಗಲೇ ಕಾಲ್ ಮಾಡಿ ಬಂದೆ. ಸಕ್ಕತ್ತಾಗಿದೆ, ದೊಡ್ಡದಾಗಿದೆ ಯಪ್ಪ. ಅಂಡ್ ಜಕೂಸಿ ಕೊಟ್ಟಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಈ ವಿಡಿಯೋ ಹೆವಿ ಫನ್ ಇರುತ್ತೆ ಗೈಸ್, ಬಿಕಾಸ್ ಎಲ್ಲ ಫ್ರೆಂಡ್ಸು ಆಲ್ಮೋಸ್ಟ್ ಟೋಟಲ್ 10 ಜನ, ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ, ಫ್ಯಾಮಿಲಿ ಕೂಡ. ಸೊ ಸ್ಯಾಮು ಮತ್ತೆ ಸ್ಯಾಮ್ ಹಸ್ಬೆಂಡ್ ಹಬಿ, ಆಮೇಲೆ ವಿಶ್ರುತ, ಸ್ಯಾಮ್ ಹಸ್ಬೆಂಡ್ ಅಭಿ, ವಿಶ್ರುತ ಎಲ್ಲರೂ ಆಚೆ ಹೋಗ್ತಾ ಇದ್ವಿ. ಒಂದು ಹೌಸ್ ಪಾರ್ಟಿಗೆ ಅಂತ ಹೋಗ್ತಾ ಇದ್ವಿ ಗೈಸ್. ಒಂದು ಪ್ರಾಪರ್ಟಿ ಬುಕ್ ಮಾಡಿದ್ವಿ. ಪ್ರಾಪರ್ಟಿ ತೋರಿಸ್ತೀನಿ, ಸಖತ್ತಾಗಿದೆ. ಸೊ ಇಡೀ ವಿಡಿಯೋ ಎಂಜಾಯ್ ಮಾಡೋಕ್ಕೆ ರೆಡಿಯಾಗಿರಿ, ನೋಡ್ತಾ ಕಾಯ್ಕೊಂಡು. ಸೊ ಇದನ್ನು ಹೇಳ್ತಾ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈಟ್ ನೌ. ಸೊ ಇವಾಗ ಸದ್ಯಕ್ಕೆ ಏನೇನು ಆಗ್ತಿದೆ ಅಂತ ಹೇಳ್ತೀನಿ. ನಾನು ಮನೆಯಿಂದ ಜಸ್ಟ್ ಇವಾಗ ರೆಡಿಯೆಲ್ಲ ಆಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಬಂದೆ. ಆ್ಯಂಡ್ ಅರ್ಜುನ್ ನನ್ನ ಪಿಕ್ ಮಾಡ್ದ. ಹಾಯ್ ಅರ್ಜುನ್. ಸೊ ಇವಾಗ ಸಾಹಿತ್ಯನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಹಿತ್ಯಂಗೆ ಆಲ್ರೆಡಿ ಒಂದು 5 ನಿಮಿಷ ಕಾಯಿಸ್ಬಿಟ್ಟಿದ್ವಿ. ಅದು ಏನಕ್ಕಂದರೆ ಯೂಶ್ವಲಿ ಅವಳಿಗೆ ಕಾಲ್ ಮಾಡಿ ಕೆಳಗಡೆ ಬಾ ಅಂದರೆ ಒಂದು 5-10 ನಿಮಿಷ ತೊಗೊತಾಳೆ ಗೈಸ್, ಮೆತ್ತಗೆ ಬರ್ತಾಳೆ. ಬಟ್ ಇವತ್ತು ಕಾಲ್ ಮಾಡಿದ ತಕ್ಷಣ ಪಟ್ಟ ಅಂತ ಬಂದುಬಿಟ್ಟಿದ್ದಾಳೆ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಒಂದು 10 ನಿಮಿಷ ಇಲ್ಲೇ ಹೋಗ್ಬಿಟ್ಟು ಏನೋ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಒಂಥರ ಒಳ್ಳೆ ಟ್ವಿಸ್ಟ್ ಇದೆ ಈ ವ್ಲಾಗಲ್ಲಿ, ಇದೊಂದಿದೆ. ಸೊ ಯಾರಿಗೂ ಇನ್ನೂ ಗೊತ್ತಿಲ್ಲ, ಹೇಳೋದು ಇಲ್ಲ, ಲಾಸ್ಟಿಗೆ ಹೇಳೋದು. ಸೊ ಇವಾಗ ಸಾಹಿತ್ಯ ಆಲ್ರೆಡಿ ರೆಡಿಯಾಗಿ ಬಂದು ಕಾಯ್ಕೊಂಡು ಹುರ್ಕೊಂಡಿದ್ದಾಳೆ. ಇವಾಗ ಫುಲ್ ಬ್ಲಾಸ್ಟ್ ಆಗ್ತಾಳೆ. ಅದನ್ನು ಹಂಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿ. ವಿ ಹ್ಯಾವ್ ಸಾಹಿತ್ಯ ಫುಲ್ ಹುರ್ಕೊಂಡಿದ್ದಾಳೆ. ಶಟ್ ದ ಫಕ್ ಅಪ್, ಡು ನಾಟ್ ಫಕಿಂಗ್ ಟಾಕ್. ಏನಾಯ್ತು? ಯಾವಾಗಲೇ ಕಾಲ್ ಮಾಡಿ ಬಂದೆ, ಬರೋಕೆ ಹೇಳಿ. ನಿನಗೆ ಬಂದಿದ ತಕ್ಷಣ ಹೇಳ್ಬೇಕು, ಬರ್ಬೇಕಾದ್ರೆ ನೀನು. ನಾನೇನು ಹೇಳಿದೆ? ಬರೀ ಬೀಟಿ ಕೊಡ್ತವ್ರೆ. ಈ ಸ್ಲೆಪ್ಟ್ ಅಂತ ನಾನು ಇದು ಮಾಡ್ಕೊಂಡ್ ಬಂದೆ. ಲೈಕ್ ಹಿ ವಾಸ್ ಸ್ಲೀಪಿಂಗ್ ಬ್ರೋ. ನಾನು ಮಲ್ಕೊಂಡಿದ್ರು ನಮ್ಮ ಅಪ್ಪ, ಮಲ್ಕೊಂಡಿದ್ಕೆ ಹಂಗೆ ಎಸ್ಕೇಪ್ ಆಗಿ ಬಂದೆ. ಮತ್ತೆ ಇಲ್ಲ ಬೀಟಿ ಕೊಡ್ತಾನೆ ನಮ್ಮ ಅಪ್ಪ. ನಂಗೆ ಆಗಲ್ಲ. ನೀನು ಕಂತ್ರಿ ಥರ ಕಾಲ್ ಮಾಡ್ಬಿಟ್ಟು ಏನಕ್ಕೆ ಅಂತೀರಿ ನಂಗೆಲ್ಲ? ನಾವು ಜೋರು ಚಿಪ್ ಥರ ಹೋಗಿದ್ವಿ. ಇವಾಗ ಏನಾಯ್ತು ಸಾಹಿತ್ಯ? ಸಾರಿ ಸಾಹಿತ್ಯ. The night I wanna show you off. Oh my god, you're vlogging. ಗೈಸ್, ಇದು ಸಾಹಿತ್ಯನ ಟೂ ಸೆಲ್ಫ್. ಅವಾಗ್ಲಿಂದ ಏನೇನು ಕೇಳಿಸ್ಕೊಂಡ್ರಿ ಇದೆಲ್ಲ ಅವಳು ನಾರ್ಮಲ್ ಆಗಿ ಹಿಂಗೆ ಇರೋದು. ಅರ್ಜುನ್ ಹೇಳಿದ್ದ ಸಾಹಿತ್ಯ ಫುಲ್ ಬೇಜಾರು ಮಾಡ್ಕೊಂಡಿರ್ತಾಳೆ ಅದು ಇದು ಅಂತೆಲ್ಲ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಗೊತ್ತು, ಬಟ್ ಸ್ಟಿಲ್ ಪಾಪ ನಂಗೆ ಜಾಸ್ತಿ ಉಡ್ಸೋದು ಇಷ್ಟ ಇಲ್ಲ. ಹಾಯ್ ಸಾಹಿತ್ಯ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Hi guys, miss me because I missed you. ಸೊ ಸಾಹಿತ್ಯನ ಇವಾಗ ಪಿಕ್ ಮಾಡಿದಾಯ್ತು. ಇವಾಗ ಡೈರೆಕ್ಟಾಗಿ ಪ್ರಾಪರ್ಟಿಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟು Airbnb ಬಂದ್ವಿ. ಇವಾಗೆಲ್ಲ ಚಪ್ಪಲಿ ಎಲ್ಲ ಇಲ್ಲಿ ಇಟ್ಟು ಒಳಗಡೆ ತೋರಿಸ್ತೀನಿ ಗೈಸ್, ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿದೆ, ದೊಡ್ಡದಾಗಿದೆ ಯಪ್ಪ. ಇಡೀ ಪ್ರಾಪರ್ಟಿ ನೋಡಿ ಹಿಂಗಿದೆ. ಆ್ಯಂಡ್ ಮೇಲ್ಗಡೆ ಎಲ್ಲ ಸ್ಟೇರ್ಸ್ ಎಲ್ಲ ಇದೆ. ನಾನು ಹೋಗಿ ನನ್ನ ರೂಮ್ನ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದೀನಿ ಗೈಸ್. ಟಿವಿನೂ ಅಷ್ಟೇ. ಗೈಸ್ ಟಿವಿನೂ ಅಷ್ಟೇ ಎಷ್ಟು ದೊಡ್ಡದಾಗಿದೆ ನೋಡಿ. ಆ್ಯಂಡ್ ಸೋಫಾ ಏರಿಯಾ. ಸೊ ನೆಕ್ಸ್ಟ್ ಲೆವೆಲ್ ಇದೆ, ಸಖತ್ತಾಗಿದೆ ಗೈಸ್. ಆ್ಯಂಡ್ ಈ ಕಡೆ ಕಿಚನ್ ಏರಿಯಾ. ಈ ಮನೆ ಹೆಂಗೆ ತೋರಿಸೋದು, ಹೆಂಗೆ ರೂಮ್ ಟೂರ್ ಕೊಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಸ್ಮಾರ್ಟ್ ಫ್ರಿಡ್ಜ್ ಇದೆ. ಕಿಚನ್ ಏರಿಯಾನೂ ಅಷ್ಟೇ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಆಲ್ಸೋ ಈ ಕಡೆ ಇವರು ಆ್ಯಕ್ಚುಲಿ ದೇವ್ರ ಮನೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗೋವಿಂದೊಂದು ಮಾಡ್ಕೊಂಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ಕಡೆ ಏನಿದೆ, ಈ ಕಡೆ ಬರೀ ಪ್ಯಾಸೇಜ್ ಇದೆ. ಓ ಏ ಸ್ಲೈಡಿಂಗ್ ಏಕೆ? ಸೊ ಇವರು ಈ ಪ್ರಾಪರ್ಟಿ ನಮಗೆ ಏನಾದ್ರು ಹೆಲ್ಪ್ ಬೇಕಿದೆ ಇವ್ರು ಮಾಡ್ತಾರೆ. ಸೊ ಚೆನ್ನಾಗಿದೆ ಗೈಸ್ ಬಾಲ್ಕನಿ ಈ ಕಡೆ. ಬಟ್ ಓವರ್ ಆಲ್ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ, ಹೆವಿ ಇಷ್ಟ ಆಯಿತು. ಟೋಟಲ್ 5 ರೂಮ್ಸ್ ಇದೆ ಗೈಸ್ ಈ ಜಾಗದಲ್ಲಿ. ಸೊ ಇಲ್ಲಿ ಕೆಳಗಡೆ 3 ಇದೆ ಅನಿಸುತ್ತೆ ಟೋಟಲು. ಆ್ಯಂಡ್ ಮೇಲ್ಗಡೆ ಹೋಗುವ ಯಪ್ಪ, ಹತ್ಕೊಂಡು ಹೋಗೋಕೆ ಹೆಂಗಿದೆ. ಕಟ್ಟಿಸಿದ್ರೆ ಈ ಥರ ಮನೆ ಕಟ್ಟಿಸ್ಬೇಕು. ನೆಕ್ಸ್ಟ್ ಲೆವೆಲ್ ಇದೆ ಇಂಟೀರಿಯರ್ಸ್ ಎಲ್ಲ ಗೈಸ್. ನಾನು ಈ ರೂಮ್ ಆಕ್ಯುಪೈ ಮಾಡ್ಕೊಂಡಿದ್ದೀನಿ ನೋಡಿ, ದೊಡ್ಡದಾಗಿ ಹೆಂಗಿದೆ. ಇಲ್ಲಿ ನಾನು ಮತ್ತು ನವನೀತ್ ಇರ್ತೀವಿ. ಸೊ ಚೆನ್ನಾಗಿದೆ. ಇಲ್ಲೊಂದು ಬಾಲ್ಕನಿ ಇದೆ. ಆಯಿತು. ಆ್ಯಂಡ್ ನೀನು ಸಾಹಿತ್ಯ ಇರ್ತೀರಾ? ನೀನು ಸಾಹಿತ್ಯ ಇರ್ತೀರಾ? ತಪ್ಪಾಗುತ್ತೆ. ಆಯಿತು, ನಿಮ್ಮ ಪಾಡಿಗೆ ಇದ್ದೀವಿ. ಆ್ಯಂಡ್ ಜಕೂಸಿ ಕೊಟ್ಟಿದ್ದಾರೆ. ಆ್ಯಂಡ್ ವಾಶ್ರೂಮು
ಸಖತ್ತಾಗಿದೆ ಗೈಸ್. ಫ್ಲೋರಿಂಗ್ ಸಖತ್ತಾಗಿದೆ. Try, we'll try. Before ಫ್ಲೋರಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಕಂಪ್ಲೀಟ್ ಫರ್ ಹಾಕಿದ್ದಾರೆ. ಆ್ಯಂಡ್ ಪ್ರತಿ ರೂಮು ಗೈಸ್ 5 ರೂಮ್ ಇದೆಯಲ್ಲ, ಸೊ ಪ್ರತಿ ರೂಮು ನೋಡಿ ತುಂಬ ಸ್ಪೇಷಿಯಸ್ ಆಗಿ ಸಖತ್ತಾಗಿದೆ. ಸೊ ಇವಾಗ ಊಟ ತಿನ್ಕೊಬೇಕು. ಅಲ್ಲಿ ಫಿಶಸ್ ಕೂಡ ಇದೆ. ಅಲ್ಲಿ ಫಿಶಸ್ ಇದೆ, ಅಕ್ವೇರಿಯಂ ಇದೆ. ಟೆರೆಸ್ಸು ಟೆರೆಸ್ ನೋಡುವ ಹೋಗಿ ಹೆಂಗಿದೆ. ಯಪ್ಪ ಗುರು ಹೆಂಗಿದೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 3 ರೂಮ್ ಇದೆ, ಮೇಲ್ಗಡೆ 2 ಇದೆ. 2 ಓ ಮತ್ತೆ ಗ್ರೌಂಡಲ್ಲಿ 2 ಅನ್ಸುತ್ತೆ. ಹಾಂ ಟೀಕೆ ಭಯ್ಯ. ಗೈಸ್ ಟೆರೆಸ್ ನೋಡಿ, ಟೆರೆಸ್ ಹೆಂಗಿದೆ. ಓ ಬ್ರೋ, ದೇ ಹ್ಯಾವ್ ಅ ಸ್ವಿಮ್ಮಿಂಗ್ ಪೂಲ್. ದೇ ಹ್ಯಾವ್. ಅಯ್ಯೋ ನೀರಿಲ್ಲ ಗುರು, ಶೀಟ್ ಗೈಸ್. ಸ್ವಿಮ್ಮಿಂಗ್ ಪೂಲ್ ಕೊಟ್ಟು ನೀರಿಲ್ಲ. ಇಲ್ಲ ಅವ್ರು ಮೆನ್ಷನ್ ಮಾಡಿರಲಿಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ. ತಪ್ಪಾಗುತ್ತೆ. ಅದೇನು ಕುತ್ಕೊಂಡು ಇವಾಗ ನೀನು ಉಜ್ಜಿ ಕ್ಲೀನ್ ಮಾಡ್ತೀಯಾ? ಹ್ಞೂ ಗೈಸ್ ಸಖತ್ತಾಗಿದೆ ಯಪ್ಪ. ಸೊ ಇದು ಮಾನ್ಯತಾ ಟೆಕ್ ಪಾರ್ಕ್ ಅಥವಾ ಸೊ ನೋಡಿ ಅದೇ ಮಾನ್ಯತಾ ಟೆಕ್ ಪಾರ್ಕು. ಲಿಟ್ರಲಿ ಸಾಹಿತ್ಯನ ಆಫೀಸ್ ಗೈಸ್. ಸಾಹಿತ್ಯನ ಆಫೀಸ್ ಪಕ್ಕನೇ ಇದ್ದೀವಿ. ಒಳ್ಳೆ ಜಾಗ ಅಲ್ಲ. ಇಲ್ಲೇನಿದೆ ಇಲ್ಲಿ ಚಿಕ್ಕದಾಗೆ. ಸಾಹಿತ್ಯ ನಿಂಗೆ ನೈಟ್ ಬೇಕಾಗುತ್ತೆ. ಅಷ್ಟೇ. ಇವಾಗ ಇನ್ನು ಮಿಕ್ಕಿದವ್ರು ಎಲ್ಲರೂ ಬರೋಕ್ಕೆ ವೆಯ್ಟ್ ಮಾಡಿ ನಾವು ಏನೇನು ಫನ್ ಮಾಡ್ತೀವಿ, ಏನೇನು ಮಜಾ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಗೈಸ್. ಹೆವಿ ಎಕ್ಸೈಟ್ಮೆಂಟ್ ಇದೆ ಇವತ್ತು, ಒಂಥರ ನೈಸ್. ಸಾಹಿತ್ಯ ನೋಡು, ನಿಂಗೊಂದು ಸರ್ಪ್ರೈಸ್ ಇದೆ. ಬೇಗ ಬಾ. ಬೈಲಿ 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 ಬೈಲಿ. ಅಲ್ಲಿ ನೋಡಲಿ, ವಾಷಿಂಗ್ ಮಷೀನು, ಬಟ್ಟೆ ಒಗ್ಯೋಕ್ಕೆಲ್ಲ ನಿಂಗೆ ಈಸಿ ಕೆಲಸ. ಸಾಹಿತ್ಯ ಇಲ್ಲೂ ಜಕ್ಕೂಸಿ ಇದೆ ಬಾ. ಇಲ್ಲೂ ಇದೆ. ಓ ಸಾಹಿತ್ಯ ಈ ಥರ ಮಕ್ಕಳು ಮಾಡಕ್ಕೆ ಒಳ್ಳೆ ಮಜಾ ಬರುತ್ತೆ. ಆ್ಯಕ್ಚುಲಿ ವಿಡಿಯೋಸ್ ಎಲ್ಲ ಏನು ಸಕ್ಕತ್ತಾಗಿ ಬರುತ್ತೆ ಗೊತ್ತಾ ಈ ಪ್ರಾಪರ್ಟಿಗೆ. ಬ್ಲಾಗ್ ಮಾಡೋಣ. ಮಾಡು ನೀನು. ಸಾಹಿತ್ಯ ರೀಲ್ಸ್ ಮಾಡ್ತಾಳಂತೆ. ಸೊ ಆಲ್ರೆಡಿ ಸ್ವಲ್ಪ ಲಾಂಗ್ ಆಯಿತು, ತುಂಬ ಮಾತಾಡ್ಬಿಟ್ಟಿದ್ದೀನಿ. ಕಂಪ್ಲೀಟ್ ಡೇ ಹೆಂಗೆ ಹೋಗುತ್ತೆ ನೋಡೋಣ. ಇಲ್ಲೊಂದು ಚಿಕ್ಕದಾಗ ಹಾಲ್ ಬೇರೆ ಇದೆ, ನೈಸ್. ನಾನು ಇದು ಅಬ್ಸರ್ವ್ ಮಾಡಿದೆ ಆ್ಯಕ್ಚುಲಿ. ಹೌದಾ? ಸಾರಿ ಸಾಹಿತ್ಯ, ನಮ್ಮ ಮನೇಲಿ ಲಿವಿಂಗ್ ರೂಮ್ ಎಲ್ಲ ಇಲ್ಲ ಸಾಹಿತ್ಯ, ನನಗೆ ಗೊತ್ತಿರಲಿಲ್ಲ, ತಪ್ಪಾಯಿತು. ಇವಾಗ ಇನ್ನು ಮಿಕ್ಕಿದವ್ರಿಗೆಲ್ಲ ಬಂದು ವೆಯ್ಟ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡುವ. ಲೆಟ್ಸ್ ವೆಯ್ಟ್ ಗೈಸ್. ನಾವು ಇವಾಗ ಪ್ರಾಪರ್ಟಿಯಿಂದ ಊಟ ತಿಂದಿರಲಿಲ್ಲ ಯಾರು, ಸೊ ಅವರೆಲ್ಲ ಅಲ್ಲೇ ತಿನ್ಕೊಂಡ್ಬರ್ತಾ ಇದ್ದಾರೆ. ಇನ್ನೂ ಒಂದು ಗ್ಯಾಂಗ್ ಇದೆ, ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ನನಗೆ, ಅರ್ಜುನ್ಗೆ ಮತ್ತು ಸಾಹಿತ್ಯ 3 ಜನಕ್ಕೆ ಊಟ ಬೇಕಿತ್ತು. ಸೊ ಇಲ್ಲೇ ಫ್ಲೇಮ್ಸ್ ಅಂತ ಒಂದು ಜಾಗಕ್ಕೆ ಬಂದಿದ್ವಿ. ಸೊ ಇಲ್ಲಿ ಚಿಕನ್ ಬಿರಿಯಾನಿ ಪಾರ್ಸಲ್ ತೊಗೊಂಡು ನಾವು ಪ್ರಾಪರ್ಟಿಗೆ ಹೋಗಿ ತಿನ್ನುವ. ಸೊ ಬಿರಿಯಾನಿಗಿಂತ ಬೆಸ್ಟ್ ಏನು ಅಂದ್ಬಿಟ್ಟು ಅದೇ ತೊಗೊಂಡ್ವಿ. ಸೊ ತೊಗೊಂಡು ಹೋಗೋಣ ಬನ್ನಿ. ಗೈಸ್ ಇವಾಗ ಎಕ್ಸ್ಟ್ರಾ ಮಿಕ್ಕಿದ ಮೆಂಬರ್ಸ್ ಎಲ್ಲ ಆ್ಯಡ್ ಆಗಿದ್ದಾರೆ ಗ್ರೂಪಿಗೆ. ವೆಲ್ಕಮ್ ಮಯಾಂಕ್. ಸೊ ಮಯಾಂಕ್ ಬಂದ ಆ್ಯಂಡ್ ನವನೀತ್ ಬಂದಿದ್ದಾನೆ, ಹಾಯ್. ಆ್ಯಂಡ್ ವಿ ಹ್ಯಾವ್ ಮೌಲ್ಯ ಆ್ಯಂಡ್ ಫೈನಲಿ GP. ಹೆಲೋ ಗಗನ ಪ್ರಕಾಶ್ ಅವರೇ. ಏನು ಕ್ಯಾಮ್ರಾಗ ಮುಖ ತೋರಿಸಲ್ವಾ? ಅಷ್ಟೊಂದು ಅನ್ಸಲಿನಾ? ಬಿಡು ಹೋಗ್ಲಿ, ಅದೆಲ್ಲ ನಿಂದು. ಸೊ ಇವಾಗ ಓನರ್ ನೋಡಬೇಕು, ಏನೋ ಮಾಡಿದೆ ಎಕ್ಸ್ಟ್ರಾ ಹಾಕು ಪೆನಾಲ್ಟಿ. ಸೊ ಇವಾಗ ಇಷ್ಟು ಜನ ಬಂದಿದ್ದಾರೆ ಗೈಸ್. ಒಂದು ಚಾಲೆಂಜ್ ವಿಡಿಯೋ ಪ್ಲಾನ್ ಮಾಡಿದ್ದೀನಿ. ಏನು ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲರಿಗೂ ತೋರಿಸಿ ಪ್ರೆಸೆಂಟ್ ಮಾಡೋಣ. ಒಂದು ನಿಮಿಷ. ಗೈಸ್ ಸೊ ಲಾಸ್ಟು ಹೌಸ್ ಪಾರ್ಟಿಲಿ ಡಿಸ್ಕಂಟಿನ್ಯೂ ಆಗಿದ್ದು ವ್ಲಾಗು ಕಂಟಿನ್ಯೂನೇ ಆಗಿಲ್ಲ. ಸೊ ಅದು ಆ್ಯಕ್ಚುಲಿ ನಾನೊಂದು ಚಾಲೆಂಜ್ ವಿಡಿಯೋ ಮಾಡಬೇಕಿತ್ತು, ಅದೆಲ್ಲ ಮುಗಿದ ಮೇಲೆ ನಾವೆಲ್ಲ ಮಜಾ ಎಲ್ಲ ಮಾಡಿದ ಮೇಲೆ. ಬಟ್ ಹಂಗೆ ಅರ್ಜುನ್ನು ಕೂಡ ಸೇಮ್ ಅದನ್ನೇ ತೊಗೊಂಬಂದಿದ್ದ, ಜೋಲೋ ಚಾಕ್ಲೇಟೆ. ಅದರಿಂದ ಏನಾಯಿತು, ನಾನು ಮಾಡೋಕ್ಕಾಗಿಲ್ಲ. ಸೊ ಅವ್ನ ಚಾನಲಲ್ಲಿ ಅವ್ನು ಮಾಡ್ದೆ. ನೆಕ್ಸ್ಟ್ ಏನು ಮಾಡೋದಂತ ಗೊತ್ತಾಗ್ದಿರ ಅದು ಅಲ್ಲಿಗೆ ಹಂಗೆ ಸ್ಟಾಪ್ ಆಗೋಯಿತು. ಸೊ ಇವಾಗ ನೆಕ್ಸ್ಟು ಕ್ಲಿಪ್ಪು ಇದರಲ್ಲೇ ಹಿಂಗೆ ಮಾಡಿಬಿಟ್ಟು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬೇಸಿಕಲಿ ಇವತ್ತು ನಮ್ಮ ಮನೇಲಿ ಯಾರಿಲ್ಲ. ಸೊ ಇರೋದು ಬರೀ ಸಹೋ
ಆ್ಯಂಡ್ ಸಾಹಿತ್ಯ ಹಂಗೆ ಕೆಲಸ ಮಾಡಿಕೊಂಡು ಮನೆ ಕಟ್ಬಿಟ್ಟು ಗೆಸ್ಟ್ನ ಕೆಲಸ ಮಾಡಿಸ್ತಿದ್ದಾನೆ. ನಾನು ರೆಕಾರ್ಡ್ ಮಾಡೋ ತನಕ ಮಾಡು ಅಂತ ಅಂದಿದ್ದೆ ಅಷ್ಟೇ. ಕಟ್ಬಿಟ್ಟು ಗೆಸ್ಟ್ನ ಕೆಲಸ ಅಕ್ಕ ಮಾಡಿಸ್ತಿದ್ದಾನೆ. ಆಯ್ತಕ್ಕ, ತಪ್ಪಾಯಿತು. ಸೊ ಸಾಹಿತ್ಯ ಇವಾಗ ಸದ್ಯಕ್ಕೆ ಅಲ್ಲಿ ಮಾಡ್ತಾ ಇದ್ದಾಳೆ ಗೈಸ್. ಆ್ಯಂಡ್ ವಿಶ್ವತ ಇದ್ದಾಳೆ, ಹಾಯ್. ಆ್ಯಂಡ್ ನನಗೆ ವಿಡಿಯೋ ಕಾಲಲ್ಲಿ ವಿ ಹ್ಯಾವ್ ಗಗನ. ಸೊ ಇವತ್ತು ಇವರೇ ಗೈಸ್ ನಮ್ಮ ಶೆಫು, UK ಇಂದ ಶೆಫು. ಸೊ ಅವಳು ಏನೋ ಒಂದು ಹಿಂಗೆ ರೆಸಿಪಿ ಹೇಳಿದ್ಲು, ಸೊ ಪಿಜ್ಜಾ ಮಾಡೋ ಥರ ಏನೋ. ಸೊ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಎನಿವೇ ಎಲ್ಲ ಮನೇಲೇ ಇದ್ರಲ್ಲ, ಓಕೆ ಏನೋ ಒಂದು ಹಂಗೆ ಕುಕ್ ಮಾಡಿಬಿಟ್ಟು ಏನೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೆ ಹೋಗುತ್ತೆ, ಟೇಸ್ಟ್ ಹೆಂಗಾಗುತ್ತೆ ಗೊತ್ತಿಲ್ಲ. ನಂಗೆ ಯಾಕೋ ಈ ಪಿಜ್ಜಾ ಸ್ವಲ್ಪ ಸ್ಯಾಂಡ್ವಿಚ್ ಆಗೋ ಥರ ಅನಿಸ್ತಾ ಇದೆ, ಬಟ್ ಏನೋ ಟ್ರೈ ಮಾಡ್ತೀನಿ. ಕಾರ್ನ್ ಎಲ್ಲ ಆರ್ಡರ್ ಮಾಡಿದ್ದೆ, ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೊಂದು ಇಟ್ಟಿದ್ದೀನಿ ಗೈಸ್, ಏನರಲ್ಲಿ ಏನು ಮಾಡ್ತೀನಿ ಗೊತ್ತಿಲ್ಲ, ಬಟ್ ಲೆಟ್ಸ್ ಸಿ ರಿಸಲ್ಟ್ ಹೆಂಗೆ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ ಗೈಸ್. ಸೊ ಎಲ್ಲ ರೆಡಿಯಾಗಿ ನೋಡಿ, ಇಲ್ಲಿ ಇನ್ನೂ ಸ್ವಲ್ಪ ಫಿಲ್ಲಿಂಗ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇವರೆಲ್ಲ ಕುತ್ಕೊಂಡು ಕಾಯ್ತಾ ಇದ್ದಾವೆ. ಆ್ಯಂಡ್ ಒಳಗಡೆ ತೋರಿಸ್ತೀನಿ ಗೈಸ್, ಒಂದು ಆಲ್ರೆಡಿ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಪ್ಯಾನಲಲ್ಲಿ ಒಳಗಡೆ ರೆಡಿ ಆಗ್ತಾಯಿದೆ ಗೈಸ್. ನೋಡಿ ಇವಳ್ದು ಈ ಥರ ಇದೆ, ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾಳೆ. ಬಟ್ ಅವಳಿಗೆ ವೆಜಿಟೇಬಲ್ಸು ಅದು ಇದು ಇಷ್ಟ ಅಂತಲ್ಲ, ಜಾಸ್ತಿ ಟೊಮ್ಯಾಟೊ ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿದ್ದಾಳೆ. ಬಟ್ ನನಗೆ ಇಷ್ಟ ಆಗಲ್ಲ, ನನಗೆ ಮಾತ್ರ ಅಲ್ಲ, ಇಲ್ಲಿರೋ ಯಾರಿಗೂ ಇಷ್ಟ ಇಲ್ಲ ಅದೆಲ್ಲ. ಸೊ ಅದಕ್ಕೆ ನಾವು ಅದೆಲ್ಲ ಹಾಕಿಲ್ಲ, ನಾವು ಹಾಕಿರೋದು ನೋಡಿ ಗೈಸ್ ಇಷ್ಟೇ, ತುಂಬ ಸಿಂಪಲಾಗಿದೆ. ಮೇನ್ಲಿ ಕಾರ್ನ್ ಮತ್ತು ಆನಿಯನ್ನೇ ಮೇನು, ಅದನ್ನು ಬಿಟ್ಟರೆ ಸ್ವಲ್ಪ ಮಸಾಲ ಸಾಸಸ್ಸು ಅದೆಲ್ಲ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹಾಕಿದ್ದೀವಿ. ಇವಾಗ ಇಲ್ಲಿ ನಮ್ಮ ಸ್ವಲ್ಪ ಚೀಸ್ ಮೆಲ್ಟ್ ಆಗ್ತಾ ಇದೆ. ಮೆಲ್ಟ್ ಆದಮೇಲೆ ಹೆಂಗಿರುತ್ತೆ ನೋಡೋಣ. ಹೋಪ್ಫುಲಿ ಚೆನ್ನಾಗಿರುತ್ತೆ, ಹೋಪ್ಫುಲಿ ಎಲ್ಲ ನಾನು ಮಾಡಿದ್ದೀನಿ ಅಂದರೆ ಚೆನ್ನಾಗಿದ್ದೇ ಇರುತ್ತೆ. ಅವನೇ ಹೇಳ್ಕೊಂತವನೆ, ಬಟ್ ಓಕೆ. ಏನು ನನಗೆ ಗೊತ್ತು. ನನ್ನ ಕುಕ್ಕಿಂಗಲ್ಲಿ ಯಾವತ್ತೂ ಮಿಸ್ಟೇಕ್ ಆಗಿಲ್ಲ ಮಾಡಿರೋದ್ರಲ್ಲಿ. ಇವನೇನು ಮಾಡಿಲ್ಲ, ಬಂದು ಶೋಕಿ ಮಾಡಿ. ಹಲೋ, ಅದು ಸುಮ್ಮನೆ ಹಿಂಗೆ ಆಗ್ತಾ ಇರೋದು ನೀನು. ನೀನೇನು ಆ ಚಿಲ್ಲಿ ಫ್ಲೇಕ್ಸ್ ಗೈಸ್, ಚಿಲ್ಲಿ ಫ್ಲೇಕ್ಸ್ ನೋಡಿ ಎಷ್ಟು ಆಗ್ತಾ ಇದ್ದಾಳೆ. ತುಂಬಿಡು ತೆಲುಗು ಹುಡುಗಿ. ತೆಲುಗು ಹುಡುಗಿ ಅಲ್ಲ, ನೀನು ಕಣ್ಣು ನೀಟಾಗಿ ಕಾಣಿಸಲ್ಲ. ಎಕ್ಸೈಟೆಡ್ ಗೈಸ್. ಸೊ ಇವಾಗೆಲ್ಲ ಮುಗಿಸ್ಬಿಟ್ಟು ಇಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀವಿ. ಕಾರ್ನು ಮತ್ತು ಅದು ಇದು ನನ್ನ ಸೀಕ್ರೆಟ್ ಮಸಾಲ ಹಾಕಿದ್ದೀನಿ. ಆ್ಯಂಡ್ ಇವಾಗ ಬ್ರೆಡ್ ಮೇಲೆ ಇಟ್ಬಿಟ್ಟು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ಎಲ್ಲ ಇಲ್ಲಿದ್ದಾವೆ ನಮ್ಮ UK ಅವರು. ಸೊ ಗೈಸ್ ಗಗನೂ ಅಷ್ಟೇ, ಇದು ವರುಣ್ ಅವ್ರ ಅಕ್ಕ ಚೈತ್ರ ಅಕ್ಕ ಇದ್ದಾರಲ್ಲ, ಸೊ ಅವರು ವ್ಲಾಗಲ್ಲಿ ಏನೋ ಮಾಡಿದ್ರಂತೆ. ಸೊ ಅದನ್ನು ನೋಡಿಕೊಂಡು ಅವಳು ಟ್ರೈ ಮಾಡೋಣ ಅಂತ ಅಂತಿದ್ಲು. ಆ್ಯಂಡ್ ಹಂಗೆ ನಾವು ಹೆಂಗಿದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ವಲ್ಲ, ಸರಿ ನಾವು ಟ್ರೈ ಮಾಡೋಣ ಅಂದ್ಕೊಂಡು ನಾವು ಮಾಡ್ತಾಯಿದ್ವಿ. ಸೊ ಇವಾಗೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಅನ್ನೋ ಜಸ್ಟ್ ಹಾಕಿದೆ ಗೈಸ್. ಫೈನಲಿ ಮುಗೀತು ಎಲ್ಲ ಮಾಡಿ, ಇವಾಗ ರೆಡಿ ಇದೆ ನೋಡಿ ಗೈಸ್ ನಮ್ಮ ಪಿಜ್ಜಾ ಹಿಂಗಾಗಿದೆ. ಸೊ ಚೀಸ್ ಕಂಪ್ಲೀಟಾಗಿ ಮೆಲ್ಟ್ ಆಗಿಲ್ಲ, ಬಟ್ ಒಂದು ರೇಂಜಿಗೆ ಮೆಲ್ಟ್ ಆಗಿದೆ. ಸೊ ಅದು ತಿನ್ಬೇಕಾದ್ರೆ ನೀಟಾಗಿ ಅದು ಸ್ಟಿಕ್ಕಿಯಾಗಿ ಸಿಗುತ್ತೆ ಬಾಯಿಗೆ. ಆ್ಯಂಡ್ ಸಹೋ ಆಲ್ರೆಡಿ ಇಟ್ಕೊಂಡಿದ್ದಾನೆ. ಹೆಂಗಿದೆ ಹೇಳಿ ಸಹೋ ತಿನ್ಬಿಟ್ಟು ಟೇಸ್ಟ್? ನನಗೆ ಇಟ್ಟಿದ್ದೀರಾ? ಮಾಡ್ಕೋ, ಯಾಕೆ ಮತ್ತೆ ನಡಿ. ಓಕೆ ತಿನ್ನಿ, ಟೇಸ್ಟ್ ನೋಡಿ ಹೆಂಗಿದೆ. ಬಿಸಿದೆ ಆಕ್ಚುಲಿ. ಸಾಯ್ತಿ ಫಸ್ಟ್ ಟೈಮ್ ಅಲ್ಲ ನಾನು ಕುಕ್ ಮಾಡಿದ್ದೆ, ಏನೋ ತಿಂತಾ ಇರೋದು. ಫಸ್ಟ್ ಆಫ್ ಆಲ್ ನೀನು ಕುಕ್ ಮಾಡಿಲ್ಲ, ನಾನು ಮಾಡಿರೋದು. ಅದೆಲ್ಲ ಲಾಸ್ಟಲ್ಲಿ ಹಾಕೋದಕ್ಕೆ ಹೆಲ್ಪ್ ಮಾಡಿದೆ. ಮಿಕ್ಸ್ಚರ್ ಎಲ್ಲ ಯಾರು ಮಾಡಿದ್ದು? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಗೈಸ್? ಹೆಂಗಿದೆ ಸಹ? ಇಷ್ಟ ಆಯ್ತಾ? ನೈಸ್. ಮಾಡ್ಕೊಡ್ತೀನಿ ಬನ್ನಿರಿ ಮನೆಗೆ. ನಂಗೆ ಈ ಥರ ನೋಡು ಯಾರಿಲ್ಲ, ಕಾಮಾಗಿ ಆರಾಮಾಗಿ ನನಗೆ ಒಬ್ಬನೇ ಬಿಟ್ಬಿಟ್ರೆ ನಾನು ನೀಟಾಗಿ ಮಾಡ್ತೀನಿ ಗೈಸ್. ಬಟ್ ಅದೇ ಮನೇಲಿ ಎಲ್ಲ ಇದ್ರೆ ಮಾಡಲ್ಲ. ಪಿಜ್ಜಾ ಮಾಡಕ್ಕೆ 2 ಅವರ್ ತಗೊಂಡಾಗ 2 ಅವರ್ ಎಲ್ಲ ಬ್ರೋ ಏನು ಹೇಳ್ತಾ ಇದೆಯಾ? ನಾನು ಬಂದು 2 ಅವರ್ ಆಯಿತು, ಅವಾಗಿಂದ ಸ್ಟಾರ್ಟ್ ಮಾಡಿ. ನೀನು ಬಂದು 2 ಆಯಿತು, 2 ಅವರ್ಸ್ ಆಯಿತು. ಬಟ್ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲೇಟಾಗೇನೆ. ಏನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿಬಿಟ್ನಾ? ಅಷ್ಟೇ. ಇವಾಗ ನನಗೆ ಇನ್ನೂ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ತವ ಇಟ್ಬಿಟ್ಟು ಅದ್ರ ಮೇಲೆ ತಟ್ಟೆ ಮುಚ್ಚಿದ್ದೀವಿ. ಸೊ ನೀಟಾಗಿ ಚೀಸೆಲ್ಲ ರೆಡಿ ಆಗಲಿ ಅಂತ. ಫಸ್ಟ್ ಒನ್ ಆ್ಯಕ್ಚುಲಿ ಟೇಸ್ಟ್ ನೋಡಿ ತಿನ್ಬಿಟ್ಟೆ, ಚೆನ್ನಾಗಿತ್ತು. ಇದು ನನ್ನ ಸೆಕೆಂಡ್ ಒನ್ನು, ಬಟ್ ಅದರಲ್ಲಿ ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಟೆ ಗೈಸ್. ಬಟ್ ಒಂದೊಂದು ಬೈಟ್. ಓಕೆ ಫೈನ್, ಕಾಮ್ ಡೌನ್. ಯಾಕೆ ಅಟಾಕೆ ಮಾಡ್ತೀರಾ? ಏನು? ಓ ಇದಾ ಹಸಿಮೆಣ್ಸಿನ್ಕಾಯಿ ಎಲ್ಲ ಡಮಾಸೋದು. ಹಾಂ, ಚಿಲ್ಲಿ ಫ್ಲೇಕ್ಸು. ಸೊ ಇದೆಲ್ಲ ಮುಗಿಸ್ಕೊಂಡು ಈ ವ್ಲಾಗು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಒಂದು ರೌಂಡು ಫುಲ್ ನೀಟಾಗಿ ಫ್ರೆಶ್ ಅಪ್ ಎಲ್ಲ ಆದೆ. ಸೊ ಜೋಲೋ ಚಾಕ್ಲೇಟ್ ಚಾಲೆಂಜು ನೆಕ್ಸ್ಟ್ ಮುಂದೆ ಬರುತ್ತೆ. ಸೊ ಮಾಡಬೇಕಿತ್ತು, ಇದೇ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿಯಾಗಿತ್ತು, ಬಟ್ ಆಗಿಲ್ಲ. ಇಟ್ಸ್ ಫೈನ್, ಫ್ಯಾಮಿಲಿ ಜೊತೆ ಮಾಡ್ತೀನಿ ಜೋಲೋ ಚಾಕ್ಲೇಟ್ ಚಾಲೆಂಜು. ಸೊ ಫ್ಯಾಮಿಲಿ ಜೊತೆ ಹೆಂಗಿರುತ್ತೆ, ಬಿಕಾಸ್ ಫ್ಯಾಮಿಲಿಲಿ ಯಾರೂ ಟ್ರೈಯೇ ಮಾಡಿಲ್ಲ. ಸೊ ಅವ್ರ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ, ಸೊ ಹೆಂಗೆ ಹೋಗುತ್ತೆ ನೋಡೋಣ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇದು ಪ್ರಾಬ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಗೈಸ್.
ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ವಿ, ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.